ವೆಲ್ಕಮ್ ಟೆಕ್ನಿಷಿಯನ್ಸ್. ಇವತ್ತು ನಾವು ನಮ್ಮ C311 ಇನ್ಸ್ಟ್ರೂಮೆಂಟ್ ಅಲ್ಲಿ ವೀಕ್ಲಿ ಮೇಂಟೆನೆನ್ಸ್ ಹೇಗೆ ಮಾಡೋದು ಅನ್ನೋದನ್ನ ನೋಡ್ಕೋಣ. ವೀಕ್ಲಿ ಮೇಂಟೆನೆನ್ಸ್ ನಾವು ಯಾವಾಗಲೂ ಸಂಡೇ ನೈಟ್ ಮಾತ್ರ ಮಾಡ್ತೇವೆ. ಸೊ ಬೇರೆ ಟೈಮಲ್ಲಿ ಮಾಡೋದಿಲ್ಲ, ಯಾಕಂದ್ರೆ ವೀಕ್ಲಿ ಮೇಂಟೆನೆನ್ಸ್ ಅಲ್ಲಿ ಕೆಲವೊಂದು ಎಕ್ಸ್ಟ್ರಾ ಪ್ಯಾರಾಮೀಟರ್ಸ್ಗಳಿದೆ, ಅವು ರನ್ ಆಗಬೇಕಾಗುತ್ತೆ. ಸೊ ಫಸ್ಟ್ ಇನ್ಸ್ಟ್ರೂಮೆಂಟ್ ಸ್ಟ್ಯಾಂಡ್ ಬೈ ಅಲ್ಲಿ ಇರಬೇಕು. ಅದರ ನಂತರ ಯುಟಿಲಿಟಿಯಲ್ಲಿ ಮೇಂಟೆನೆನ್ಸ್ ಅಲ್ಲಿ ವೀಕ್ಲಿ ಪೈಪ್ ಅನ್ನ ಕೊಡ್ಲಿಕ್ಕೆ. ವೀಕ್ಲಿ ಪೈಪ್ ಅಲ್ಲಿ ಕೆಲವೊಂದು ಎಕ್ಸ್ಟ್ರಾ ಪ್ಯಾರಾಮೀಟರ್ ಏನಿದೆ ಅಂದ್ರೆ ವಾಚ್ ರಿಯಾಕ್ಷನ್ ಪಾರ್ಟ್ಸ್ ಅದೆಲ್ಲ ಇದೆ. ಅದೆಲ್ಲ ಇರೋದ್ರಿಂದ ಸೊ ಮಿನಿಮಮ್ NaOHD 23 ml ಇರಬೇಕಾಗುತ್ತೆ. ಅದಕ್ಕಿಂತ ಕಮ್ಮಿ ಇದೆ ಅಂತಂದ್ರೆ ಯಾವಾಗಲೂ ಹೊಸ NaOHD ಕ್ಯಾಸೆಟ್ ಅನ್ನ ಆಡ್ ಮಾಡ್ಕೋಬೇಕು. ಅದೇ ರೀತಿ ಇಕೋಡಿ ಕೂಡ ಅಷ್ಟೇ, ಮಿನಿಮಮ್ 4 ml ಇರಬೇಕು. SMS, NaCl ಮತ್ತೆ ಸೆಲ್ ಕ್ಲೀನ್ 1 ಅವೆಲ್ಲ ಸಫಿಷಿಯಂಟ್ ಅಮೌಂಟ್ ಅಲ್ಲಿ ಇರೋ ಹಾಗೆ ನೋಡ್ಕೋಬೇಕು. ಸೊ ಅದರ ನಂತರ ನೀವು ವೀಕ್ಲಿ ಪೈಪ್ ಸೆಲೆಕ್ಟ್ ಮಾಡಿ ಇದನ್ನ ಸೆಲೆಕ್ಟ್ ಅಂತ ಕೊಟ್ಟು ಎಕ್ಸಿಕ್ಯೂಟ್ ಕೊಟ್ರೆ ಇನ್ಸ್ಟ್ರೂಮೆಂಟ್ ತನ್ನಿಂತಾನೆ ಎಲ್ಲ ಮಾಡ್ಕೊಳ್ಳುತ್ತೆ. ಆಲ್ಮೋಸ್ಟ್ 1 hour 10 minutes ಅಥವಾ 1 hour 20 minutes ತನಕ ಬೇಕಾಗುತ್ತೆ ಈ ಅಷ್ಟು ವೀಕ್ಲಿ ಪೈಪ್ ಅನ್ನ ಕಂಪ್ಲೀಟ್ ಮಾಡಕ್ಕೆ. ಸೊ ಇಂಪಾರ್ಟೆಂಟ್ ಏನಂದ್ರೆ ಆ ರಿಯೇಜೆಂಟ್ ಗಳೆಲ್ಲ ಫಸ್ಟ್ ಇನ್ಸ್ಟ್ರೂಮೆಂಟ್ ಅಲ್ಲಿ ಇರೋ ನೋಡ್ಕೋಬೇಕು. ಅದ್ರ ನಂತರನೇ ನಾವು ವೀಕ್ಲಿ ಮೇಂಟೆನೆನ್ಸ್ ನ ಕೊಡಬೇಕು. ಓಕೆ, ಥ್ಯಾಂಕ್ ಯು.